ಲೆಸನ್ ನಂಬರ್ 9 ಅವರ್ ವಾಟರ್ ಸೋರ್ಸ್ ಅಂದರೆ ನಮ್ಮ ನೀರಿನ ಸಂಪನ್ಮೂಲಗಳು. ವಾಟರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆನ್ ದ ಅರ್ತ್. ಇಟ್ ಈಸ್ ಅ ಫ್ರೀ ಗಿಫ್ಟ್ ಆಫ್ ನೇಚರ್ ವಿತೌಟ್ ವಿಚ್ ನೋ ಲೈಫ್ ಈಸ್ ಪಾಸಿಬಲ್. ನೋ ಮ್ಯಾನ್, bird, animal or plant can live without water. We depend on water for all our needs. We need water for drinking, bathing, washing, cleaning and cooking. But the most important use of water is for irrigation. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಇರುವಂಥ ಅತ್ಯಂತ ಅಮೂಲ್ಯ ವಸ್ತು ಯಾವುದಪ್ಪ ಅಂದರೆ ಅದು ವಾಟರ್ ಅಂದರೆ ನೀರು. ಸೊ ಇದೇ ಕೂಡ ಏನಪ್ಪ ಅಂದರೆ ಪ್ರಕೃತಿ ಒಂದು ಫ್ರೀಯಾಗಿ ಕೊಟ್ಟಿರುವಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ನೀರಿಲ್ದೇ ನಾವು ಯಾರು ಕೂಡ ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಹಾಗೆ ಗಿಡ ಮರಗಳೆಲ್ಲನೂ ಕೂಡ ಏನಪ್ಪ ಅಂದರೆ ಇಲ್ಲಿ ವಾಟರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅಂದರೆ ವಾಟರನ್ನು ಅವಲಂಬಿಸಿದೆ, ನೀರನ್ನು ಅವಲಂಬಿಸಿದೆ. ನಾವು ನೀರನ್ನು ಎಲ್ಲದಕ್ಕೂ ಕೂಡ ಬಳಸ್ತೀವಿ. ಹೆಚ್ಚಾಗಿ ನಾವು ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಅಡುಗೆಗೆ, ಕ್ಲೀನಿಂಗ್ ಮಾಡೋಕ್ಕೆ, ಸ್ವಚ್ಛ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಏನು ಮಾಡ್ತೀವಿ, ನಾವು ನೀರನ್ನು ಬಳಸ್ತೀವಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಇಲ್ಲಿ ಅದು ಇರಿಗೇಷನ್ ಅಂದರೆ ನೀರಾವರಿಗೆ ಹೆಚ್ಚಾಗಿ ಏನು ಮಾಡ್ತೀವಿ, ಇಲ್ಲಿ ನೀರನ್ನು ಬಳಸ್ತೀವಿ. ಸೊ ನೀರಿಲ್ಲ ಅಂದರೆ ಏನಾಗಲ್ಲ, ನಮಗೆ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮಗೆ ನೀರಿಲ್ದೇ ಇಡೀ ಒಂದು ಲೈಫ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೆಲ್ಲ ನೀರಿನ ಒಂದು ಮೂಲಗಳಿದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದಿದೆ, ರೈನ್ಸ್. ರೈನ್ ವಾಟರ್ ಈಸ್ ದ ಬೆಸ್ಟ್ ಮೀನ್ಸ್ ಆಫ್ ಇರಿಗೇಷನ್. ಬಟ್ ವಿ ಡೋಂಟ್ ಹ್ಯಾವ್ ರೈನ್ಸ್ ಆಲ್ ದ ಇಯರ್. ವಿ ಗೆಟ್ ರೈನ್ಸ್ ಮೋಸ್ಟ್ಲಿ ಇನ್ ದ ಮಂತ್ಸ್ ಆಫ್ July and August. Sometimes the rains are too late. Sometimes they are too early. Sometimes the rains are too heavy. ನಮ್ಮ ಭಾರತ ದೇಶದಲ್ಲಿ ಕೃಷಿ ಕೆಲಸಗಳಿಗೆ, ಮತ್ತು ವ್ಯವಸಾಯಕ್ಕೆ, ಹೊಲ ಗದ್ದೆಗಳಿಗೆ, ನೀರಾವರಿಗೆಲ್ಲನೂ ಕೂಡ ನಾವೇನು ಮಾಡ್ತೀವಿ, ಮಳೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದೀವಿ. ಆದರೆ ಏನಪ್ಪ ಅಂದರೆ ಇಲ್ಲಿ ನಮಗೆ ವರ್ಷ ಪೂರ್ತಿ ಏನಾಗಲ್ಲ, ಮಳೆ ಬರಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ, ಮಳೆ ತುಂಬಾ ಹೆವಿಯಾಗಿ ಬರುತ್ತೆ. ಕೆಲವೊಂದ್ಸಲ ತುಂಬಾ ಮಳೆ ಪ್ರಮಾಣ ಕಡಿಮೆ ಇರುತ್ತೆ. ಕೆಲವೊಂದ್ಸಲ ಮಳೆ ತುಂಬ ಬೇಗ ಬಂದರೆ ಕೆಲವೊಂದ್ಸಲ ತುಂಬ ಲೇಟಾಗಿ ಬರುತ್ತೆ. ಇನ್ನು ಕೆಲವೊಂದ್ಸಲ ಏನಾಗುತ್ತಪ್ಪ ಅಂದರೆ ಕೆಲವೊಂದ್ಸಲ ವರ್ಷ ಪೂರ್ತಿ ಏನಾಗಲ್ಲ, ಮಳೆನೇ ಬರಲ್ಲ. ಅವಾಗ ಏನಾಗುತ್ತೆ, ನಮಗೆ ಬರಗಾಲ ಅನ್ನೋದು ಬರುತ್ತೆ. ಹಾಗಾದರೆ ವರ್ಷದ ಕೆಲವೊಂದು ತಿಂಗಳಲ್ಲಿ ಮಾತ್ರ ನೋಡ್ತೀವಿ, ನಾವು ಮಳೆಯನ್ನು ನೋಡ್ತೀವಿ. ಅಂದರೆ ಅದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಏನು ಮಾಡ್ತೀವಿ, ಹೆಚ್ಚಾಗಿ ಮಳೆಯನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್ ಯಾವುದಿದೆ, ರಿವರ್ಸ್. A large natural stream of water is called a river. We have many big rivers in India. Among them the most important are the Satluj, Ganga, Yamuna and Brahmaputra in North India. They rise in the Himalayas and have water throughout the year. The Mahanadi, Godavari, Krishna and Kaveri are in the southern plateau. ನೈಸರ್ಗಿಕವಾಗಿ ಹರಿಯುವಂಥ ಹೊಳೆಗಳನ್ನು ನಾವು ಹೇಳಿ ಕರಿತೀವಿ, ಅದನ್ನು ರಿವರ್ ಅಂತ ಹೇಳಿ ಕರಿತೀವಿ. ನಾವು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ದೊಡ್ಡದಾಗಿರುವಂಥ ಒಂದು ನದಿಗಳನ್ನು ನೋಡ್ಬೋದು. ಅದರಲ್ಲಿ ಎಕ್ಸಾಂಪಲ್ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳಂದರೆ ಇಲ್ಲಿ ಸಟ್ಲೇಜ್, ಗಂಗಾ, ಯಮುನಾ, ಬ್ರಹ್ಮಪುತ್ರ ಇವೆಲ್ಲನೂ ಕೂಡ ಏನಪ್ಪ ಅಂದರೆ ಉತ್ತರ ಭಾರತದಲ್ಲಿ ಹರಿಯುವಂಥ ಪ್ರಮುಖ ನದಿಗಳು. ಇವೆಲ್ಲನೂ ಕೂಡ ಎಲ್ಲಿಯಪ್ಪ ಅಂದರೆ ಹಿಮಾಲಯದಲ್ಲಿ ಏನಾಗುತ್ತೆ, ಹುಟ್ಟಿ ವರ್ಷ ಪೂರ್ತಿ ಹರಿಯುತ್ತೆ. ಹಾಗೆಯೇ ನಾವಿಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಹರಿಯುವಂಥ ನದಿಗಳು ಯಾವುದಂದರೆ ಮಹಾನದಿ, ಗೋದಾವರಿ, ಕೃಷ್ಣ ಹಾಗೆ ಕಾವೇರಿ ನದಿಗಳನ್ನು ನೋಡ್ಬೋದು. ಇವೇನಪ್ಪ ಅಂದರೆ ಇವು ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ತುಂಬಿ ಹರಿಯುತ್ತೆ. ಸೊ ಹಾಗೆ ಇಲ್ಲಿ ಪಿಕ್ಚರ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಈ ಪಿಕ್ಚರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವೆಲ್ಲ ನದಿಗಳು, ರಿವರ್ಸ್ ಎಲ್ಲ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕಡೆ ಕಾವೇರಿ, ಕೃಷ್ಣ, ಗೋದಾವರಿ, ಮಹಾನದಿ, ಹಾಗೆಯೇ ತಪತಿ, ನರ್ಮದಾ ಕೂಡ, ಹಾಗೆಯೇ ಗಂಗಾ, ಸಿಂಧು, ಸಟ್ಲೇಜ್, ಯಮುನಾ, ಗಂಗಾ, ಹಾಗೆಯೇ ಈ ಕಡೆ ನಾವು ಕೋಸಿ, ಆಮೇಲೆ ಬ್ರಹ್ಮಪುತ್ರ, ಹೀಗೆ ಪ್ರಮುಖ ಒಂದು ನದಿಗಳನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಹರಿಯುತ್ತೆ ಅಂತ ನಿಮಗಲ್ಲಿ ಪಿಕ್ಚರಲ್ಲಿ ನೀಟಾಗಿ ಕೊಟ್ಟಿದ್ದಾನೆ. ಸೊ ಥರ್ಡ್ ಒನ್ ಯಾವುದಿದೆ, ಕೆನಾಲ್ಸ್. A canals is a channel of water drawn from a river. It is a man-made river. We have a large number of canals all over the India. These canals take the water from rivers to distant place for irrigation. Canals are a major source irrigation in the states of Punjab, Uttar Pradesh and Haryana. ಕೆನಾಲ್ಸ್ ಅಂದರೆ ಅದನ್ನು
ಕಾಲುವೆ ಅಂತ ಹೇಳಿ ಕರೀತಾರೆ, ಹಾಗೆ ಅದನ್ನು ಚಾನಲ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ನದಿಗಳ ಮೂಲಕ ಏನು ಮಾಡಿರ್ತೀವಿ ನಾವು ಈ ಕಾಲುವೆಗಳನ್ನು ನಿರ್ಮಾಣವನ್ನು ಮಾಡಿರ್ತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಕಾಲುವೆಗಳನ್ನು ಬಳಕೆಯನ್ನು ಮಾಡ್ತಾರೆ. ಸೊ ಈ ಕಾಲುವೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ತುಂಬ ದೂರದಲ್ಲಿರುವಂತಹ ಹೊಲ ಗದ್ದೆಗಳಿಗೆ ನಾವು ನದಿಗಳ ಮೂಲಕ ನಾವಿಲ್ಲಿ ನೀರನ್ನು ಹರಿಸ್ಬೋದು. ಹಾಗೆಯೇ ನಾವಿಲ್ಲಿ ಭಾರತ ದೇಶದಲ್ಲಿ ಹೆಚ್ಚಾಗಿ ಈ ಒಂದು ಚಾನಲ್ಗಳನ್ನು ಕಾಲುವೆಗಳನ್ನು ನಿರ್ಮಾಣ ಮಾಡಿದಂತಹ ರಾಜ್ಯಗಳು ಯಾವುದಪ್ಪ ಅಂದರೆ ಅದು ಪಂಜಾಬ್, ಉತ್ತರ ಪ್ರದೇಶ ಹಾಗೆ ಹರಿಯಾಣ ಅಂತ ನಾವಿಲ್ಲಿ ನೋಡ್ಬೋದು. ಡ್ಯಾಮ್ಸ್ ಆರ್ ಸ್ಟ್ರಾಂಗ್ ವಾಲ್ಸ್ ಬಿಲ್ಟ್ ಅಕ್ರಾಸ್ ರಿವರ್ಸ್. ದೇ ಆರ್ man-made lakes in which water is stored for various purposes. It can be used to produce electricity. It can be taken through canals for irrigation. It can be taken through pipes for drinking, washing and cooking. Many big dams have been built across rivers in our country. ನದಿಗಳಿಗೆ ಅಡ್ಡಲಾಗಿ ಏನು ಮಾಡಿರ್ತಾರೆ, ಈ ಡ್ಯಾಮ್ಗಳನ್ನು ಅಂದರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಈ ಒಂದು ಅಣೆಕಟ್ಟುಗಳ ಮೂಲಕ ನೀರನ್ನು ಸಂಗ್ರಹಣೆ ಮಾಡಿ ಅನೇಕ ಉದ್ದೇಶಗಳಿಗೋಸ್ಕರ ಬಳಕೆಯನ್ನು ಮಾಡ್ತಾರೆ. ಎಕ್ಸಾಂಪಲ್ ಅದು ಕೃಷಿಗೆ ಇರ್ಬೋದು, ವ್ಯವಸಾಯಕ್ಕೆ ಇರ್ಬೋದು, ಹಾಗೆಯೇ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಮಾಡ್ತಾರೆ, ಈ ನೀರನ್ನು ಸಂಗ್ರಹವನ್ನು ಮಾಡ್ತಾರೆ. ಹಾಗೆಯೇ ಈ ನೀರನ್ನು ಪೈಪ್ಗಳ ಮೂಲಕ ಏನು ಮಾಡ್ತಾರೆ, ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಹಾಗೆಯೇ ಇನ್ನು ಅನೇಕ ಕೆಲಸ ಕಾರ್ಯಗಳಿಗೆ ಕೂಡ ಇದನ್ನು ನೀರನ್ನು ಬಳಕೆಯನ್ನು ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಒಂದು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ನೋಡ್ಬೋದು. ಜವಾಹರ್ಲಾಲ್ ನೆಹರು ಅವರು ಈ ಡ್ಯಾಮ್ಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂದರೆ, ಆಧುನಿಕ ಭಾರತದ ಹೊಸ ಒಂದು ದೇವಾಲಯಗಳಿದ್ದಂತೆ ಈ ಡ್ಯಾಮ್ಗಳು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ನಮ್ಮ ಭಾರತದಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಡ್ಯಾಮ್ಸ್ಗಳೆಲ್ಲ ಯಾವುದಾದ್ರು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಬಾಕ್ರಾ ನಾಗಲ್ ಡ್ಯಾಮ್ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆಯೇ ಗಾಂಧಿ ಸಾಗರ ಡ್ಯಾಮನ್ನು ಇಲ್ಲಿ ಚಂಬಲ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ನಾಗಾರ್ಜುನ ಸಾಗರ ಡ್ಯಾಮನ್ನು ಕೃಷ್ಣ ನದಿಗೆ, ಹಾಗೆಯೇ ಕುಡ್ ಡ್ಯಾಮನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆ ಕೋಸಿ ಡ್ಯಾಮನ್ನು ಇಲ್ಲಿ ಕೋಸಿ ನದಿಗೆ ಕಟ್ಟಲಾಗಿದೆ. ಹಾಗೆ ಮೇತೂರು ಡ್ಯಾಮನ್ನು ಇಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್ ಅಂದರೆ ಬಾವಿ ಹಾಗೆ ಕೊಳವೆ ಬಾವಿಗಳ ಬಗ್ಗೆ ನೋಡೋಣ. ಅಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಏನು ಮಾಡ್ತಾಯಿದ್ರು, ಈ ಬಾವಿಗಳನ್ನು ಬಳಕೆಯನ್ನು ಮಾಡ್ತಾಯಿದ್ರು. ಈಗ ಅದರ ಬಳಕೆ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಬಾವಿಗಳ ಮೂಲಕ ನೀರನ್ನು ಸೇದ್ತಾಯಿದ್ರು, ಮನೆ ಬಳಕೆಗೆ ಮಾಡ್ಕೊಳ್ತಾ ಇದ್ರು, ಹಾಗೆ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ಬಳಸ್ತಾಯಿದ್ರು. ಹಾಗೆಯೇ ಅವರ ಒಂದು ಕೃಷಿ ಕೆಲಸಕ್ಕೂ ಕೂಡ ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬಾವಿಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಬಾವಿಗಳಲ್ಲಿ ಆಳದಲ್ಲಿರುವಂಥ ನೀರನ್ನು ಮೇಲೆತ್ತೋದಕ್ಕೋಸ್ಕರ ಹೆಚ್ಚಾಗಿ ಇಲ್ಲಿ ಡೀಸೆಲ್ ಇಂಜಿನ್ಸ್ ಹಾಗೆಯೇ ಎಲೆಕ್ಟ್ರಾನಿಕ್ ಮೋಟಾರ್ಸನ್ನು ಬಳಸ್ಬಿಟ್ಟು ನೀರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ 5th ಇದೆ ಟ್ಯಾಂಕ್ಸ್. ಇಟ್ ಈಸ್ ಡಿಫಿಕಲ್ಟ್ ಟು ಡಿಗ್ ವಾಲ್ಸ್ ಇನ್ ಹಿಲ್ ಏರಿಯಾಸ್. ಇನ್ ಸಚ್ ಪ್ಲೇಸ್ ಬಿಗ್ ಟ್ಯಾಂಕ್ಸ್ ಆನ್ ಬಿಲ್ಟ್. Rain water is stored in these tanks. These water in these then used for irrigation and other purpose. Tanks are mostly used in Andhra Pradesh, Tamil Nadu, Rajasthan and Karnataka. So 5th one ಯಾವ್ದು ಕೊಟ್ಟಿದ್ದಾರೆ, ಟ್ಯಾಂಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ಯಾಂಕ್ಸ್ ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳಿರುವಂತಹ ಜಾಗಗಳಲ್ಲಿ, ಪರ್ವತಗಳಿರುವಂತಹ ಜಾಗಗಳಲ್ಲಿ ಏನು ಮಾಡೋಕ್ಕಾಗಲ್ಲ, ಬಾವಿಗಳನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ, ತೋಡೋದಕ್ಕೆ ಆಗಲ್ಲ. ಹಾಗಾಗಿ ಅದರ ಬದಲಾಗಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಟ್ಯಾಂಕ್ಗಳನ್ನು ಇಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಈ ಒಂದು ಟ್ಯಾಂಕ್ಗಳ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಟ್ಯಾಂಕಲ್ಲಿ ಮಳೆ ಬಂದಾಗ ಏನಾಗುತ್ತೆ, ನೀರು ಶೇಖರಣೆ ಆಗುತ್ತೆ. ಸೊ ಈ ರೀತಿಯಾಗಿ ಶೇಖರಣೆ ಆದಂತಹ ನೀರನ್ನು ಏನು ಮಾಡ್ತಾರೆ, ಇಲ್ಲಿ ಅನೇಕ ಉದ್ದೇಶಗಳಿಗೋಸ್ಕರ ಇಲ್ಲಿ ಬಳಕೆಯನ್ನು ಮಾಡ್ತಾರೆ. ಇದು ಕೃಷಿ ಕೆಲಸಕ್ಕಾಗಿರ್ಬೋದು, ಹಾಗೆ ಇನ್ನು ಅನೇಕ ಉದ್ದೇಶಗಳಿಗೋಸ್ಕರ ಇಲ್ಲಿ ನೀರನ್ನು ಬಳಕೆಯನ್ನು ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ಈ ಟ್ಯಾಂಕ್ಸ್ಗಳನ್ನು ಹೆಚ್ಚಾಗಿ ಆಂಧ್ರ ಪ್ರದೇಶ, ತಮಿಳುನಾಡು, ರಾಜಸ್ಥಾನ ಹಾಗೆ ಕರ್ನಾಟಕಗಳಲ್ಲಿ ಹೆಚ್ಚಾಗಿ ಇದನ್ನು ನಿರ್ಮಾಣ ಮಾಡಿ ಅದನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ನೀರು ನಮ್ಮೆಲ್ಲರ ಜೀವನದ ಒಂದು ಆಧಾರವಾಗಿದೆ. ನೀರನ್ನು ನಾವು ಮಿತಿಯಾಗಿ ಬಳಕೆ ಮಾಡಬೇಕು. ಹೆಚ್ಚು ನೀರನ್ನು ವೇಸ್ಟ್ ಮಾಡಬಾರ್ದು. ಹಾಗೆಯೇ ನದಿ, ಕೆರೆ, ಬಾವಿಗಳಲ್ಲಿನ ನೀರನ್ನು ನಾವು ಅಶುದ್ಧಗೊಳಿಸಬಾರದು. ನೀರನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಉಳಿಸಿಕೊಡುವುದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ.